ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 26/12/2025. ಪ್ರಾತಃ ಕ್ಲಾಸ್, ರಿವೈಸ್ ಕೋರ್ಸ್ 15/7/1968. ಓಂ ನಮಃ ಶಿವಾಯ್. ಮುದ್ದು ಮಕ್ಕಳೇ, ಭಕ್ತ ಜನರು ಹೇಳುತ್ತಾರೆ, ಸಾವು ಬರುವುದಾದರೆ ಗಂಗೆಯ ದಡದಲ್ಲಿ ಬರಲಿ ಎಂದು. ಇಲ್ಲಿ ಮತ್ತೆ ಹೇಳಲಾಗುತ್ತದೆ, ಶಿವಬಾಬಾರವರೇ ನೆನಪಿರಲಿ, ಬೇರೆ ಯಾರೂ ನೆನಪಿರಬಾರದು. ಮೋಹವನ್ನು ತೆಗೆದುಹಾಕಬೇಕು. ನಮ್ಮ ಬುದ್ಧಿಯೋಗವನ್ನು ಒಬ್ಬರೊಂದಿಗೆ ಜೋಡಿಸಬೇಕು. ಹಳೆಯದರೊಂದಿಗೆ ಮುರಿದು ಹೊಸಬರೊಂದಿಗೆ ಮೋಹವನ್ನು ಅಂದರೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಹೊಸ ಪ್ರಪಂಚದೊಂದಿಗೆ, ಹೊಸ ಸಂಬಂಧದೊಂದಿಗೆ ಬುದ್ಧಿಯೋಗ ಇರಬೇಕು. ಓಂ ನಮಃ ಶಿವಾಯ. ಅವರಿಗೆ ಗೊತ್ತಿದೆ, ಕೆಲವೊಂದು ಮಕ್ಕಳು ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಾರೆ, ಅನುಭವವನ್ನು ಚೆನ್ನಾಗಿ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಸೇವೆಯ ಸಾಕ್ಷಿಯನ್ನು ಕೊಡಿ. ಯಾರಿಗೆ ತಿಳಿಸಿದಿರಿ? ಯಾರಾದರೂ ಜ್ಞಾನದ ಪ್ರೀತಿಯಲ್ಲಿ ಬಿದ್ದರೆ, ಅಂದರೆ ಭಗವಂತನಿಗೆ ಪ್ರಿಯತಮೆಯರಾದರೆ, ಕೆಲವರು ಪತ್ರ ಬರೆಯುತ್ತಾರೆ, ಇಂಥವರು ದಿನ ಬರುತ್ತಿದ್ದರೂ ಈಗ ಬರುತ್ತಿಲ್ಲ ಎಂದು. ಅಂದ ಮೇಲೆ ಮಾತು ಮುಗಿಯಿತು. ತಂದೆಗೆ ಕುಳಿತು ಏನು ಬರೆಯುತ್ತಾರೆ? ತಂದೆಗೆ ಸಮಾಚಾರವನ್ನು ಕೂಡ ಯುಕ್ತಿಯುಕ್ತವಾಗಿ ಮತ್ತು ಸತ್ಯವಾಗಿ ಕೊಡಬೇಕು. ಮಹಿಮೆಯನ್ನು ಬರೆಯಬೇಕು. ನಂತರ ಬರುವುದಿಲ್ಲವೆಂದರೆ ಏನೆಂದು ಬರೆಯಬೇಕು? ಬಾಬಾರವರ ಮೇಲೆ ಸಂಶಯ ಬರುತ್ತದೆ. ಯಾವುದಾದರೂ ಸಂಶಯದ ಮಾತು ಎದುರಿಗೆ ಬಂತು, ಅದಕ್ಕೆ ಅವರು ಕೆಳಗೆ ಬಿದ್ದರು ಎಂದು. ಸಮಾಚಾರದಿಂದ ಈ ಬಾಬಾ, ಶಿವಬಾಬಾ ಕೂಡ ತಿಳಿದುಕೊಳ್ಳುತ್ತಾರೆ, ಈ ಮಗು ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಾರೆ. ಹೇಗೆ ಜಗದೀಶ್ ಇದ್ದಾರೆ, ರಮೇಶ್ ಇದ್ದಾರೆ, ಚಿರಂಜೀವಿ ಲಾಲ್ ಅಂದರೆ ಗ್ವಾಲಿಯರ್ನವರು ಇದ್ದಾರೆ, ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ಅವರಿಗೆ ನಶೆ ಇರುತ್ತದೆ. ಯಾವಾಗ ತಮ್ಮ ಅನುಭವವನ್ನು ಹೇಳುತ್ತಾರೋ ಅದರಿಂದಲೂ ನೀವು ತಿಳಿದುಕೊಳ್ಳುವಿರಿ, ಇವರ ಅನುಭವ ಬಹಳ ಚೆನ್ನಾಗಿದೆ, ಇವರದ್ದು ಸಾಧಾರಣವಾಗಿದೆ. ಜ್ಞಾನ ಅಂತೂ ಸಿಕ್ಕಿದೆ ಎಂದು ಗೊತ್ತಾಗುತ್ತದೆ. ಆದರೆ ನಶೆ ಎಷ್ಟರ ಮಟ್ಟಿಗೆ ಏರಿದೆ? ಎಷ್ಟು ಜನರಿಗೆ ನಾವು ಜ್ಞಾನವನ್ನು ಕೊಟ್ಟಿದ್ದೇವೆ? ಪತ್ರ ಬರೆಯುತ್ತಾರೆ. ಇಂದು ಇಂಥ ಮಂತ್ರಿಗಳು ಬಂದಿದ್ದರು, ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಂಡರು. ಬಾಬಾ ಹೇಳುತ್ತಾರೆ, ಆ ಸಮಯದಲ್ಲಿ ತಿಳಿದುಕೊಂಡರು. ಹೊರಗೆ ಹೋಗಿ ಬುದ್ಧಿಯಿಂದ ಜ್ಞಾನ ಹೊರಟು ಹೋಯಿತು. ಮಾಯೆ ಏಕದಂ ಎಂತಹ ಸ್ಥಿತಿಯನ್ನು ಮಾಡುತ್ತದೆ? ಬಾಬಾರವರ ಬಳಿ ಬಂದು ಬಹಳವಾಗಿ ಹೇಳುತ್ತಾರೆ, ಬಾಬಾ, ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿದುಕೊಂಡೆವು. ಈಗ ನಾವು ಈ ಕೆಲಸ ಕಾರ್ಯಗಳನ್ನು ಮುಗಿಸಿ ಬರುತ್ತೇವೆ. ಬಾಬಾ ಹೇಳುತ್ತಾರೆ, ಮಾಯೆ ಎಂತಹದ್ದೆಂದರೆ ನೀವು ಮತ್ತೆ ಬರುವುದೇ ಇಲ್ಲ. ಮಾಯೆ ನುಂಗಿಬಿಡುತ್ತದೆ. ನಂತರ ಆ ನಶೆಯೇ ಹೊರಟು ಹೋಗುತ್ತದೆ. ಅನುಭವ ಬರೆದು ಕೊಡುತ್ತಾರೆ, ಬಹಳ ಒಳ್ಳೆಯ ಜ್ಞಾನವಿದೆ ಎಂದು. ಒಳ್ಳೆಯ ಉನ್ನತಿಯಾಗಬಹುದು, ಆದರೆ ಸ್ವಯಂ ತಾವೇ ಕಾಣೆಯಾಗಿ ಬಿಡುತ್ತಾರೆ. ಆಗ ಬೇರೆಯವರು ಮತ್ತೆ ಹೇಗೆ ಬರುತ್ತಾರೆ? ಸ್ವತಃ ಹೋಗಿ ಬೇರೆಯವರಿಗೆ ತಿಳಿಸಿದರೆ ಆಗ ತಾನೇ ಬೇರೆಯವರು ಬರುತ್ತಾರೆ. ಆದ್ದರಿಂದ ಸಮಯ ಹಿಡಿಯುತ್ತದೆ. ಅದು ಕೂಡ ನಥಿಂಗ್ ನ್ಯೂ, ಹೊಸದೇನಲ್ಲ. ಏನೆಲ್ಲ ನಡೆಯುತ್ತದೆಯೋ ಅದು ಕಲ್ಪದ ಮೊದಲಿನಂತೆಯೇ ನಡೆಯುತ್ತದೆ. ಡ್ರಾಮಾನುಸಾರ ಬ್ರಾಹ್ಮಣರ ಕುಲ ವೃದ್ಧಿಯನ್ನು ಪಡೆಯುತ್ತಲೇ ಇರುತ್ತದೆ. ಎಷ್ಟು ಅಪಾರ ಮಕ್ಕಳು ಬರುತ್ತಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ತಂದೆಯನ್ನು ಭೇಟಿಯಾಗಲು, ಅವರು ಉಳಿದುಕೊಳ್ಳಲು ಮನೆ ಮುಂತಾದವು ಕೂಡ ಇಷ್ಟು ದೊಡ್ಡದು ಬೇಕು. ತಂದೆ ಹೇಳುತ್ತಾರೆ, ನಾನು ಈ ರಥದ ಮೇಲೆ ಬರುತ್ತೇನೆ. ಅವರು ಮತ್ತೆ ಕುದುರೆ ಗಾಡಿಯಲ್ಲಿ ಕುಳಿತಿರುವಂತೆ ತೋರಿಸಿದ್ದಾರೆ. ಆದರೆ ಯುದ್ಧ ಮುಂತಾದವುಗಳ ಮಾತೇ ಇಲ್ಲ. ಬಾಕಿ ಇದಂತೂ ನಿಮಗೆ ಗೊತ್ತಿದೆ, ಹಳೆಯ ಪ್ರಪಂಚದ ವಿನಾಶವಾಗುವುದು. ನಂತರ ಅಲ್ಲಿ ಎಲ್ಲವೂ ಹೊಸದು ಸಿಗುವುದು. ಬೆಳೆ ಮುಂತಾದವುಗಳೆಲ್ಲವೂ ಹೊಸದಾಗಿರುತ್ತದೆ. ಪ್ರತಿಯೊಂದು ವಸ್ತು, ಹಣ್ಣು, ಹೂವು, ಊಟ, ಪಾನೀಯ ಎಲ್ಲವೂ ಹೊಸದು. ನೀವೂ ಕೂಡ ಹೊಸಬರಾಗುವಿರಿ. ಆತ್ಮ ತಮೋಪ್ರಧಾನದಿಂದ ಸತೋಪ್ರಧಾನವಾಗುತ್ತದೆ.
ಈ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಹೇಗೆ ಮತ್ತು ಯಾರಿಂದ ಪಡೆದರು? ಯಾರಿಗೂ ಸಹ ಗೊತ್ತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ತಂದೆ ನಾವು ಮಕ್ಕಳಿಗೆ ಓದಿಸಿದ್ದಾರೆ ಎಂದು. ಬೇರೆ ಯಾರದ್ದೂ ತಾಕತ್ತಿಲ್ಲ. ಅಂದರೆ ಈ ಶಿಕ್ಷಣವನ್ನು ಕೊಡಲಿಕ್ಕೆ ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಂಥ ಶಕ್ತಿ ಇಲ್ಲ. ಇವರು ಯಾವಾಗ ಸತ್ಯಯುಗದ ಮಾಲೀಕರಾಗಿದ್ದರೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಭಾರತದಲ್ಲಿ ಒಂದೇ ದೈವಿ ಮನೆತನದ ರಾಜ್ಯವಿತ್ತು. ಈ ಮಾತುಗಳನ್ನು ತಂದೆಯ ಹೊರತಾಗಿ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಅವರು ರಾಜ್ಯವನ್ನು ಹೇಗೆ ಪಡೆದರು ಮತ್ತು ಹೇಗೆ ಕಳೆದುಕೊಂಡರು ಎಂದು ತಂದೆಯ ಹೊರತಾಗಿ ಪ್ರಪಂಚದಲ್ಲಿ ಯಾರೂ ಸಹ ತಿಳಿದುಕೊಂಡಿಲ್ಲ. ನೀವು ಅನ್ಯರಿಗೆ ತಿಳಿಸಿದರೆ ಅವಶ್ಯವಾಗಿ ಆಶ್ಚರ್ಯಪಡುತ್ತಾರೆ. ಬೇರೆಯವರು ಯಾರೂ ತಿಳಿಸಲು ಸಾಧ್ಯವಿಲ್ಲ. 84 ಜನ್ಮಗಳ ಚಕ್ರದ ರಹಸ್ಯವನ್ನು ನೀವು ತಿಳಿಸುತ್ತೀರಿ. ಸತ್ಯಯುಗಕ್ಕೆ ಶಿವಾಲಯ ಪವಿತ್ರ ಪ್ರಪಂಚ ಎಂದು ಹೇಳಲಾಗಿದೆ. ಕಲಿಯುಗಕ್ಕೆ ವೈಶಾಲಯ ನರಕ ಅಪವಿತ್ರ ಪ್ರಪಂಚ ಎಂದು ಹೇಳಲಾಗುತ್ತದೆ. ಇದನ್ನೂ ಸಹ ತಿಳಿದುಕೊಳ್ಳದಿದ್ದರೆ ಕಾಡು ಪ್ರಾಣಿ ಎಂದು ಹೇಳುತ್ತಾರೆ ತಾನೆ. ಆದ್ದರಿಂದಲೇ ಬಾಬಾ ಕರಪತ್ರಗಳನ್ನು ಪ್ರಿಂಟ್ ಮಾಡಿಸುತ್ತಾರೆ. ನೀವು ಸತ್ಯಯುಗಿ ನಿವಾಸಿಗಳು ಅಥವಾ ಕಲಿಯುಗಿ ನರಕವಾಸಿಗಳು? ಆಗ ನಾಚಿಕೆ ಬರಬಹುದು. ನರಕವಾಸಿಗಳಂತೂ ಎಲ್ಲರೂ ಆಗಿದ್ದಾರೆ. ಈಗ ನೀವು ಮಕ್ಕಳು ಸಂಗಮ ಯುಗ ನಿವಾಸಿಗಳಾಗಿದ್ದೀರಿ. ನಿಮಗೆ ಗೊತ್ತಿದೆ ನಾವು ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ ಎಂದು. ನೀವು ಮಕ್ಕಳು ಸಂಘವನ್ನು ಕೂಡ ಅಂತಹದ್ದೇ ಮಾಡಬೇಕು. ಸತ್ಯದ ಸಂಘ ತೇಲಿಸುವುದು, ಕುಸಂಗವು ಮುಳುಗಿಸುವುದು. ಅಂತಹವರು ಕೂಡ ಬಹಳಷ್ಟು ಜನರಿದ್ದಾರೆ. ಯಾರು ಬೇರೆಯವರನ್ನು ರಕ್ಷಿಸುತ್ತಾರೆ, ಸ್ವತಃ ಭಕ್ತಿ ಮಾರ್ಗದ ಕೆಸರಿನಲ್ಲಿ ಅವರು ಮುಳುಗುತ್ತಾರೆ. ಬೇರೆಯವರನ್ನು ಹೊರತೆಗೆಯುತ್ತಾರೆ, ಆದರೆ ಸ್ವತಃ ತಾವು ನಾಮರೂಪದಲ್ಲಿ ಸಿಲುಕಿ ಚರಂಡಿಯಲ್ಲಿ ಅಂದರೆ ಮಾಯೆಯ ಗಟಾರ್ನಲ್ಲಿ ಬಿದ್ದು ಬಿಡುತ್ತಾರೆ. ಆದ್ದರಿಂದ ಬಾಬಾ ಎಚ್ಚರಿಕೆ ಕೊಡುತ್ತಾರೆ, ಎಲ್ಲಿಯೂ ನಾಮರೂಪದಲ್ಲಿ ಸಿಲುಕಿ ಸಾಯಬಾರದು. ಬಾಬಾರವರಿಗೆ ಗೊತ್ತಿದೆ, ಒಳ್ಳೊಳ್ಳೆಯ ಮಕ್ಕಳು ಕೂಡ ನಾಮರೂಪದಲ್ಲಿ ಸಿಲುಕುತ್ತಾರೆ. ಮಾಯೆಯ ಬಾಕ್ಸಿಂಗ್ ಇದೆಯಲ್ಲವೇ? ಮಾಯೆ ಜೋರಾಗಿ ಎಂತಹ ಏಟು ನೀಡುತ್ತದೆಂದರೆ ಬಾಯಿ ತೆರೆದು ಬಿಡುವಂತೆ ಮಾಡುತ್ತದೆ. ಬಾಬಾ ಹೆಸರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಂತರ ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ಇದೇನು ಮಾಡಿದೆವು? ಯಾರು ಅನುಭೂತಿ ಮಾಡಿಕೊಳ್ಳುತ್ತಾರೋ ಅವರು ಮತ್ತೆ ಬರೆಯುತ್ತಾರೆ. ಈಗ ಬಾಬಾ ನಾವು ಎಲ್ಲಿಗೆ ಹೋಗುವುದು? ನೀವೇ ದಯೆ ತೋರಿಸಿರಿ. ಬೇರೆ ಯಾವುದೇ ಜಾಗವಿಲ್ಲ. ಮಾಯೆ ಬಹಳ ಜಬರ್ದಸ್ತಾಗಿದೆ. ಸಂಪೂರ್ಣ ಇಲಿಯನ್ನು ಹಿಡಿಯುವವನನ್ನಾಗಿ, ಕಸ ಗುಡಿಸುವವನನ್ನಾಗಿ, ಭಂಗಿಯನ್ನಾಗಿ ಮಾಡಿಬಿಡುತ್ತದೆ. ಅಂದರೆ ಮಾಯೆ ಅಷ್ಟರ ಮಟ್ಟಿಗೆ ನಮ್ಮ ಬುದ್ಧಿನ ತಿರುಗಿಸ್ತದೆ. ಅದು ಮಾಯೆ ತಿರುಗಿಸಿದಾಗ ನಾವು ಬಾಬನಿಂದ ದೂರ ಆಗಿ ನಮ್ಮ ಪದವಿನ ನಾವು ಕನಿಷ್ಠ ಮಾಡ್ಕೊಳ್ತಾ ಹೋಗ್ತೇವೆ. ಇದು ಶೂದ್ರರ ರಾಜ್ಯ. ಆದ್ದರಿಂದ ತಂದೆ ಹೇಳುತ್ತಾರೆ, ಅಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯುತ್ತೀರಿ? ಆಗ ಕೇಳುತ್ತಾರೆ, ಈ ಪ್ರಪಂಚ ಹೇಗೆ ನಡೆಯುತ್ತದೆ? ಅವರಿಗೆ ಇದು ಗೊತ್ತಿಲ್ಲ. ಯೋಗ ಬಲವೂ ಕೂಡ ಇದೆ ಎಂದು. ಇಲ್ಲದಿದ್ದರೆ ಈ ಲಕ್ಷ್ಮೀನಾರಾಯಣನಿಗೆ ಸತ್ಯಯುಗದಲ್ಲಿ ಮಕ್ಕಳಿರುವುದಿಲ್ಲ. ಈಗ ಅಂತಹ ಪತಿತ ಮನುಷ್ಯರನ್ನು ಪಾವನ ದೇವತೆಯನ್ನಾಗಿ ಮಾಡುತ್ತೇನೆ. ನೀವು ಮಕ್ಕಳು ಸದಾ ಹರ್ಷಿತರಾಗಿರಬೇಕು, ಮುಗುಳ್ನಗುತ್ತಾ ಇರಬೇಕು. ಏಕೆಂದರೆ ತಂದೆಯ ಮೂಲಕ ಇದು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಪಡೆಯುತ್ತೀರಿ. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಪುರುಷಾರ್ಥ ಮಾಡಿದರೆ, ಅಂತಹ ಒಳ್ಳೆಯ ಪುರುಷಾರ್ಥ ಮಾಡುವಂತಹ ಮಕ್ಕಳು ಬಹಳ ಜನ ಇದ್ದಾರೆ. ಯಾವಾಗ ಮಕ್ಕಳು ತಿಳಿಸುತ್ತಾರೋ, ಹೇಗೆ ಕೆಲವರು ಹೇಳುತ್ತಾರೆ, ನೀವು ನಿಮ್ಮ ಬಾಬಾರವರನ್ನು ಭಗವಂತನೆಂದು ಹೇಳುತ್ತೀರಿ. ಆಗ ಚಿರಂಜೀವಿ ಲಾಲ್ ಮಗು ಬಹಳ ಚೆನ್ನಾಗಿ ತಿಳಿಸಿದರು. ಹೀಗೆ ಯಾರು ಹೇಳುತ್ತಾರೋ ಅವರಿಗೆ ನಾವು ಹೇಳುತ್ತೇವೆ, ನೀವು ನಾಯಿ, ಬೆಕ್ಕು, ಕಪ್ಪೆ, ಮೀನುಗಳನ್ನು ಭಗವಂತನೆಂದು ಹೇಳುತ್ತೀರಿ. ನಾವಾದರೂ ಮನುಷ್ಯನಿಗೆ ಹೇಳುತ್ತಿದ್ದೇವೆ. ಈ ಮಗು ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು.
ಓದಿಸುವವರಿಗಿಂತಲೂ ಓದುವವರು ಶ್ರೇಷ್ಠ ಮಟ್ಟಕ್ಕೆ ಹೋಗಬಹುದು. ಇದು ಸಾಮಾನ್ಯ ಮಾತಾಗಿದೆ. ಈ ಮಗು ಕೂಡ ಬಹಳ ಖುಷಿಯಲ್ಲಿ ಇರುತ್ತಾರೆ. ಇಂತಹ ಮಕ್ಕಳು ಸೆಂಟರ್ ಕೂಡ ನಡೆಸಬಹುದು. ಬಹಳ ಸಹಜವಾಗಿದೆ. ಸೆಕೆಂಡಿನ ಜ್ಞಾನವಾಗಿದೆ. ಸೆಕೆಂಡ್ ಕೂಡ ಚಿಟಿಕೆಯಲ್ಲಿ ಇದೆ. ಸೆಕೆಂಡಿನಲ್ಲಿ ನೀವು ತಂದೆಯಿಂದ ಆಸ್ತಿ ಪಡೆಯುತ್ತೀರಿ. ನಿಮಗೆ ತಿಳಿಸಲಾಗುತ್ತದೆ, ಇಬ್ಬರು ತಂದೆಯರಿದ್ದಾರೆ. ಒಬ್ಬರು ಹದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ. ಅವರು ಹದ್ದಿನ ರಚಯಿತ, ಇವರು ಬೇಹದ್ದಿನ ರಚಯಿತ. ಇಬ್ಬರಿಂದಲೂ ಚಿಟಿಕೆಯಲ್ಲಿ ಆಸ್ತಿ ಸಿಗುತ್ತದೆ. ತಂದೆ ಎಂದರೆ ಆಸ್ತಿ. ಮಗು ಜನ್ಮ ಪಡೆದುಕೊಂಡಿತು ಎಂದರೆ ವಾರಸುದಾರ ಹುಟ್ಟಿದಂತೆ. ಇವರೂ ಕೂಡ ತಮ್ಮನ್ನು ತಾವು ತಿಳಿದುಕೊಳ್ಳುತ್ತಾರೆ, ನಾವು ಆತ್ಮವಾಗಿದ್ದೇವೆ. ಆಗ ತಂದೆಯಿಂದ ಆಸ್ತಿ ಸಿಗುತ್ತದೆ. ಶಿವ ಬಾಬಾರವರ ಜಯಂತಿಯನ್ನು ಕೂಡ ಆಚರಿಸುತ್ತಾರೆ. ಬಾಬಾ ಅಂತೂ ಅವಶ್ಯವಾಗಿ ಹೇಳುತ್ತಾರೆ ತಾನೇ, ಅವರ ಹೆಸರು ಸದಾಶಿವ ಎಂದೇ ಆಗಿದೆ. ಶಿವಬಾಬಾ ಅವರ ಮಕ್ಕಳಾಗಿದ್ದೀರಿ. ಆದ್ದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಕೇವಲ ಯಾರ ತಿಳುವಳಿಕೆಯಲ್ಲಿ ಕೂರಬೇಕು? ಕಲ್ಲು ಬುದ್ಧಿಯಲ್ಲವೇ? ಭಾರತವೇ ಇತ್ತು ಮತ್ತು ಬೇರೆ ಯಾವುದೇ ಧರ್ಮವಿರಲಿಲ್ಲ. ಎಷ್ಟೊಂದು ಹಸಿ ಸುಳ್ಳುಗಳನ್ನು ಜೋಡಿಸಿಬಿಟ್ಟಿದ್ದಾರೆ. ತಂದೆ ಬಂದು ತಿಳಿಸುತ್ತಾರೆ, ಭಕ್ತಿ ಮಾರ್ಗ ಹಸಿ ಸುಳ್ಳುಗಳ ಮಾರ್ಗವಾಗಿದೆ. ಗುರಿ ಉದ್ದೇಶವೇನೂ ಇಲ್ಲ. ಅಂದ ಮೇಲೆ ಹಸಿ ಸುಳ್ಳೇ ಆಯಿತಲ್ಲವೇ? ತಂದೆಯಂತೂ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಲ್ಲವೇ? ಖಂಡಿತವಾಗಿಯೂ ಅಂತಹ ಶಿಕ್ಷಣವನ್ನು ಓದಿದ್ದಾರೆ, ಅಂತಹ ಕೆಲಸ ಮಾಡಿದ್ದಾರೆ. ರಾಜಯೋಗವೂ ಕೂಡ ಪ್ರಸಿದ್ಧವಾಗಿದೆ. ಅವಶ್ಯವಾಗಿ ಮುಂದಿನ ಜನ್ಮದಲ್ಲಿ ರಾಜಯೋಗ ಕಲಿತು ರಾಜರಾಗಿದ್ದಾರೆ. ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ಅನ್ಯರಿಗೆ ಜ್ಞಾನ ತಿಳಿಸುವುದು ಕೂಡ ಸಹಜ ಎಂದು ಅನಿಸುತ್ತದೆ. ಆದರೆ ಕಲ್ಲು ಬುದ್ಧಿಯವರಿಗೆ ಅರ್ಥವಾಗುವುದಿಲ್ಲ. ನೀವು ಬ್ರಾಹ್ಮಣರಾಗಿದ್ದೀರಿ, ಇದು ಕೂಡ ಸಹಜ ತಿಳುವಳಿಕೆಯಾಗಿದೆ. ವಿರಾಟ ರೂಪದಿಂದಲೂ ಪಲ್ಟಿ ಹೊಡೆಯುವ ಆಟ ಸಿದ್ಧವಾಗುತ್ತದೆ. ವಿಷ್ಣುವನ್ನೇ ವಿರಾಟ ರೂಪದಲ್ಲಿ ತೋರಿಸುತ್ತಾರೆ, ಇದು ಕೂಡ ಗೊತ್ತಿದೆ. ವಿಷ್ಣುವಿಗೆ ಚತುರ್ಭುಜವನ್ನು ತೋರಿಸುತ್ತಾರೆ. ಚತುರ್ಭುಜದಲ್ಲಿ 2 ಭುಜ ಪುರುಷನದಾದರೆ 2 ಭುಜ ಸ್ತ್ರೀಯದ್ದಾಗಿದೆ. ಚತುರ್ಭುಜದ ಡ್ಯಾನ್ಸ್ ಕೂಡ ಮಾಡುತ್ತಾರೆ. 4 ಭುಜಗಳುಳ್ಳವರು ಯಾರೂ ಇರುವುದಿಲ್ಲ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ತಾನೇ. ಮಕ್ಕಳು ವೃದ್ಧಿಯನ್ನು ಪಡೆಯುತ್ತಾ ಇರುತ್ತಾರೆ. ಎಷ್ಟು ಭುಜಗಳಾಗುತ್ತವೆ? ಆ್ಯಡಮ್ಗೆ ಎಷ್ಟು ಭುಜಗಳಿರುತ್ತವೆ? 500 ಕೋಟಿ ಮನುಷ್ಯರಾದರೆ 100 ಕೋಟಿ ಭುಜಗಳಾಗುತ್ತವೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಕ್ತಿ ಮಾರ್ಗದಲ್ಲಿ ಸಮಯ ವ್ಯರ್ಥ, ಶಕ್ತಿ ವ್ಯರ್ಥ, ಹಾಗೆಯೇ ನಮ್ಮ ಹಣವು ವ್ಯರ್ಥವಾಯಿತು ಎಂದು. ತಂದೆ ಈಗ ಸಂಪೂರ್ಣ ಸರಿಯಾಗಿ ತಿಳಿಸುತ್ತಾರೆ. ನೀವು ಮನುಷ್ಯರಿಂದ ದೇವತೆಯಾಗುತ್ತೀರಿ ತಾನೇ. ಅರ್ಧ ಕಲ್ಪ ಸಮಯ ವ್ಯರ್ಥವಾಯಿತು. ಭಕ್ತಿ ಮಾರ್ಗದಲ್ಲಿ ಸಮಯವೂ ವ್ಯರ್ಥ, ದುಃಖವೂ ಕೂಡ ಹೆಚ್ಚು, ಶಕ್ತಿಯೂ ಕೂಡ ಹೊರಟು ಹೋಗುತ್ತದೆ, ಆಯುಷು ಕೂಡ ಕಡಿಮೆ, ಅಕಾಲ ಮೃತ್ಯುವಾಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಹಳೆಯ ಚೀಚಿ ಮನೆಯಾಗಿದೆ. ಹೊಸ ಮತ್ತು ಹಳೆಯ ಮನೆಗಳಲ್ಲಿ ವ್ಯತ್ಯಾಸವಂತೂ ಇದೆಯಲ್ಲವೇ? ತಂದೆ ಕೂಡ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಲಿಯುಗ ಹಳೆಯದು, ಸತ್ಯಯುಗ ಹೊಸದಾಗಿದೆ. ಸಂಪೂರ್ಣ ಹಳೆಯ ಪ್ರಪಂಚ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ಯಾವುದೇ ಹಳೆಯ ವಸ್ತು ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಆತ್ಮ ಮತ್ತು ಶರೀರ ಎಲ್ಲವೂ ಹೊಸದಾಗುತ್ತದೆ. ಆತ್ಮ ಅಂತೂ ಅವಿನಾಶಿ. ನಂತರ ತಮೋಪ್ರಧಾನದಿಂದ ಸತೋಪ್ರಧಾನವಾಗುತ್ತದೆ. ಶರೀರ ಹೊಸದಾಗಿಯೇ ಸಿಗುತ್ತದೆ. ಹಳೆಯದಕ್ಕಿಂತ ಹಳೆಯದು. ನಂತರ ಅದೇ ಶರೀರ ಸತ್ಯಯುಗದಲ್ಲಿ ಹೊಸದಾಗುತ್ತದೆ. ಇವರ ಶರೀರವೂ ಕೂಡ ನಿಮ್ಮ ಪಾದರಕ್ಷೆ ಹಳೆಯದಕ್ಕಿಂತ
ಹಳೆಯದಾಗಿದೆ. ಅಂದರೆ ಬ್ರಹ್ಮಾರವರ ಶರೀರವೂ ಕೂಡ ಬಹಳ ಹಳೆಯದಾಗಿದೆ. ನಂತರ ಇವರಿಗೆ ಹೊಸ ಬೂಟ್ ಅಂದರೆ ಹೊಸ ಶರೀರ ಸಿಗುತ್ತದೆ. ಆಗ ನಿಮಗೂ ಕೂಡ ಹೊಸದು ಸಿಗುತ್ತದೆ. ನೀವು ಸದಾ ಹರ್ಷಿತರಾಗಿರಬೇಕು. ತಂದೆ ಕೂಡ ನಿಮ್ಮನ್ನು ಹಾಗೆ ಹರ್ಷಿತರನ್ನಾಗಿ ಮಾಡುತ್ತಾರೆ. ಸದಾ ಹರ್ಷಿತರಾಗಿರಬೇಕು. ಇವರಿಗೇನೆ ಹೇಳಲಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ಪಡೆದಿದ್ದಾರೆ ಎಂದು. ಇವರ ಮುಖದಿಂದ ಸದಾ ಖುಷಿಯ ಕಳೆ ಕಾಣಿಸುತ್ತಿದೆ. ಸದಾ ಖುಷಿಯ ಕಳೆ ಇರಬೇಕು. ಅತೀಂದ್ರಿಯ ಸುಖವಿದ್ದಾಗ ಮುಖವೂ ಕೂಡ ಕಳೆಯನ್ನು ತೋರಿಸುತ್ತದೆ. ಆ ಸ್ಥಿತಿ ಕೊನೆಯಲ್ಲಿ ಆಗಲಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವಂತೆ ನೀವು ಮಕ್ಕಳು ಖುಷಿಯಾಗಿರುತ್ತೀರಿ, ಅನ್ಯರು ದುಃಖದಲ್ಲಿ ಇರುತ್ತಾರೆ. ನೀವು ಖುಷಿಯಿಂದ ಹೇಳುತ್ತೀರಿ, ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಅವಶ್ಯವಾಗಿ ಈ ಪತಿತ ಶರೀರ ಹೊರಟು ಹೋಗುತ್ತದೆ, ಅಂದರೆ ನಾಶ ಆಗುತ್ತದೆ. ಕಾಲರ ಕಾಲನನ್ನು ಕರೆಯುತ್ತೀರಿ. ಕಾಲರ ಕಾಲ ಮಹಾಕಾಲ ಎಂದು ಹೇಳುತ್ತಾರೆ ತಾನೆ. ಶಿವನ ಮಂದಿರವೂ ಇದೆ ಮತ್ತು ಮಹಾಕಾಲನ ಮಂದಿರವೂ ಇದೆ. ಅರ್ಥವನ್ನು ತಿಳಿದುಕೊಂಡಿಲ್ಲ. ಶಿಕ್ಷಣ ಬಹಳ ಸಹಜವಾಗಿದೆ. ಅತಿ ದೊಡ್ಡಕ್ಕಿಂತ ದೊಡ್ಡದು ಇದೇ ಆಗಿದೆ. ಇಷ್ಟು ಶ್ರೇಷ್ಠ ಪದವಿ ಎಂದೂ ಸಿಗುವುದಿಲ್ಲ. ಎಷ್ಟು ಗಂಭೀರವಾದಂಥ ಶಿಕ್ಷಣ ಆಗಿದೆ. 20-22 ವರ್ಷ ಶಿಕ್ಷಣವನ್ನು ಓದುತ್ತೀರಿ. ಅವರಿಗೆ ಡಬಲ್ ಬೇಕು. 40 ವರ್ಷ ಒಬ್ಬರೇ ತಂದೆ ಶಿಕ್ಷಕ ಓದಿಸುತ್ತಾರೆ. ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಗತಿ ಸದ್ಗತಿ ದಾತ ತಂದೆ ಹೇಳುತ್ತಾರೆ. ಎಲ್ಲರೂ ಜೀವನ್ಮುಕ್ತರಾಗುತ್ತಾರೆ. ಮುಕ್ತಿಯ ನಂತರ ಮತ್ತೆ ಜೀವನ್ಮುಕ್ತಿಯ ಪಾತ್ರವಿರುತ್ತದೆ. ಸರ್ವರ ಸದ್ಗತಿ ದಾತ ಕೇವಲ ಗತಿಯಲ್ಲ. ನೀವು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಇಷ್ಟು ಚಿತ್ರ ಮುಂತಾದವುಗಳನ್ನು ತಯಾರಿಸುತ್ತೀರಿ. ನಿಧಾನವಾಗಿ ವೃಕ್ಷವು ಬೆಳೆಯುತ್ತಾ ಹೋಗುವುದು. ಮಕ್ಕಳಿಗೂ ಕೂಡ ಆಸಕ್ತಿ ಇರುತ್ತದೆ ತಾನೇ. ಹದ್ದಿನಲ್ಲಿಯೂ ನಿಂತು ಬಿಡಬಾರದು. ಬಾಬಾ ಎಲ್ಲಿಯೇ ಆಗಲಿ ಸೇವೆಗಾಗಿ ಕಳುಹಿಸಲಿ, ರೆಡಿ ಇರಬೇಕು. ಹೀಗಲ್ಲ ನಾವು ಇಲ್ಲಿಯೇ ಇರುತ್ತೇವೆ ಎಂದು. ಬದಲಾವಣೆ ಆದಲ್ಲಿ ದುಃಖಿಗಳಾಗಬಾರದು. ಬೇಹದ್ದಿನಲ್ಲಿ ಸೇವೆ ಮಾಡಲು ಯೋಗ್ಯರಿದ್ದಾರೆ ಎಂದು ಬಾಬಾರವರಿಗೆ ಗೊತ್ತಿದೆ. ಇಲ್ಲಿಲ್ಲ, ಇಲ್ಲಿಗೆ ಹೋಗುತ್ತೇನೆ ಎಂದರೆ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಬೇಹದ್ದಿನ ಸೇವೆ ಮಾಡಲು ಯೋಗ್ಯರಲ್ಲ ಎಂದು. ಭಗವಂತ ಹೇಳಿದಾಗ ನೆಪಗಳನ್ನು ಹೇಳಿದರೆ ಫೇಲ್ ಆಗುವರು. ಭಗವಂತನ ನಿರ್ದೇಶನವನ್ನು ಪಾಲಿಸಲೇಬೇಕು. ಇಲ್ಲದಿದ್ದರೆ ಅಪಕ್ವ ಎಂದು ಹೇಳಲಾಗುತ್ತದೆ. ನಂತರ ಅವರಿಗೆ ಅವಜ್ಞಾಕಾರಿಗಳು ಎಂದು ಕೂಡ ಹೇಳಲಾಗುತ್ತದೆ. ಅಂದರೆ ತಂದೆ ಆಜ್ಞೆ ಕೊಟ್ಟರು ಬಾಬನ ಆಜ್ಞೆಯನ್ನು ಮೀರಿದವರು. ತಂದೆಯ ಆಜ್ಞೆಯನ್ನು ಒಪ್ಪಿದವರಿಗೆ, ಬಾಬನ ಮಾತನ್ನು ಕೇಳಿದವರಿಗೆ ಆಜ್ಞಾಕಾರಿ ಎಂದು ಹೇಳುವರು. ತಂದೆ ಸಹಜವಾಗಿ ಎಲ್ಲವನ್ನು ತಿಳಿಸುತ್ತಾರೆ ತಾನೆ. ಅವರು ತಮ್ಮನ್ನು ತಾವು ನಾಲಾಯಕ್ ಅರ್ಥಾತ್ ಯೋಗ್ಯ ಅಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯ ಆಜ್ಞೆಯನ್ನು ಪಾಲಿಸದಿದ್ದರೆ ಅವರಿಗೆ ಏನೆಂದು ಹೇಳುವರು? ಅಂತಹ ನಂಬರ್ 1 ಮಕ್ಕಳು ಕೂಡ ಇದ್ದಾರೆ. ಎಲ್ಲಿಯೇ ಹೋಗಿ ಎಂದರೆ ಹೊರಟು ಹೋಗುತ್ತಾರೆ. ಕೆಲವರು ಮತ್ತೆ ಕಿರಿಕಿರಿ ಮಾಡುತ್ತಾರೆ. ಬೇಹದ್ದಿನ ತಂದೆಯ ಆಜ್ಞೆಯನ್ನು ಅವಶ್ಯವಾಗಿ ಪಾಲಿಸಬೇಕು. ಬೇಹದ್ದಿನ ಆಸ್ತಿ ಕೊಡುತ್ತಾರೆ ತಾನೆ. ಹದ್ದಿನ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ. ಬೇಹದ್ದಿನ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು. ಆದರೆ ರಾಜಧಾನಿ ಇದೆ ಎಂದರೆ ಕಡಿಮೆ ಪದವಿಯವರು ಬೇಕಲ್ಲವೇ? ಎಲ್ಲಿ ಮಾಲೀಕರು, ಎಲ್ಲಿ ಸಾಹುಕಾರ ಪ್ರಜೆಗಳು, ಎಲ್ಲಿ ಕಡಿಮೆ ಪ್ರಜೆಗಳು? ಆದ್ದರಿಂದ ಆಜ್ಞಾಕಾರಿಯಾಗಿ ಉನ್ನತ ಪದವಿಯ ಲಕ್ಷ್ಮೀನಾರಾಯಣರಾಗಬೇಕು ತಾನೆ. ಗೀತೆಯೂ ಇದೆಯಲ್ಲವೇ? ಪ್ರೀತಿಸಿ ಅಥವಾ ತಿರಸ್ಕರಿಸಿ. ಅಂದರೆ ಭಗವಂತನಿಗೆ ಹೇಳ್ತಾರೆ, ಭಗವಂತ ನೀನು ನಮ್ಮನ್ನು ಪ್ರೀತಿನಾದರೂ ಮಾಡು, ಇಲ್ಲ ನೀನು ನಮ್ಮನ್ನು ದೂರನಾದರೂ ತಳ್ಳು, ತಿರಸ್ಕಾರನಾದರೂ ಮಾಡು. ಆದರೆ ನಾವು ಮಾತ್ರ ನಿನ್ನನ್ನು ಬಿಡೋದಿಲ್ಲ, ನೀನು ಹೇಳೋ ಮಾತನ್ನೇ ಕೇಳ್ತೇವೆ ಅಂತ. ಬೇಹದ್ದಿನ ತಂದೆಯ ಮಾತನ್ನು ಪಾಲಿಸುವುದರಲ್ಲಿಯೇ ಕಲ್ಯಾಣವಿದೆ.
ತಂದೆ ಬಂದಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು. ಸರ್ವಶಕ್ತಿವಂತ ತಂದೆ ಆಗಿದ್ದಾರೆ ತಾನೇ. ಆ ತಂದೆ ಬಂದ ತಕ್ಷಣವೇ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಬೇರೆ ಯಾರೂ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ. ಬೇಹದ್ದಿನ ಮಾಲೀಕತನ ನೀವು ಮಕ್ಕಳಿಗೆ ಸಿಗುತ್ತದೆ. ಮಕ್ಕಳು ಸದಾ ಹರ್ಷಿತರಾಗಿರಬೇಕು. ಶ್ರೇಷ್ಠ ಪದವಿ ಪಡೆಯುವವರು ಅವಶ್ಯವಾಗಿ ಹರ್ಷಿತರಾಗಿಯೇ ಇರುತ್ತಾರೆ. ಬಹಳ ದೊಡ್ಡ ಸ್ಕಾಲರ್ಶಿಪ್ ಇದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಇದರಲ್ಲಿ ಪುರುಷಾರ್ಥ ಮಾಡಬೇಕು. ತಂದೆಯ ನೆನಪಿನಲ್ಲಿರಿ. ಭಕ್ತ ಜನರು ಹೇಳುತ್ತಾರೆ, ಸಾವು ಬಂದರೆ ಗಂಗೆಯ ದಡದಲ್ಲೇ ಆಗಿರಲಿ ಎಂದು. ಇಲ್ಲಿ ಮತ್ತೆ ಹೇಳಲಾಗುತ್ತದೆ, ಅಂದರೆ ನೀವು ಸಾಯಬೇಕಾದ್ರೆ ಬುದ್ಧಿಯಲ್ಲಿ ಅಂತಿಮ ಸಮಯದಲ್ಲಿ, ಅಂದರೆ ನಾನಿನ್ನು ಶರೀರ ಬಿಡ್ತೀನಿ ಅನ್ನುವಂತಹ ಸಮಯದಲ್ಲಿ ಬುದ್ಧಿಯಲ್ಲಿ ಭಗವಂತನ ನೆನಪಿರಲಿ. ಬೇರೆ ಯಾರೂ ನೆನಪಿಗೆ ಬರಬಾರದು. ಎಲ್ಲರಿಂದ ಮೋಹವನ್ನು ತೆಗೆದು ಹಾಕಬೇಕು. ಮೋಹ ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು. ಹಳೆಯದರೊಂದಿಗೆ ಮುರಿದು ಹೊಸಬರೊಂದಿಗೆ ಜೋಡಿಸಬೇಕು. ಹೊಸ ಸಂಬಂಧ ಹೊಸ ಪ್ರಪಂಚದೊಂದಿಗೆ ತಿಳಿಸುವುದಂತೂ ಬಹಳ ಮಧುರ ಮಧುರ ಮಾತುಗಳಾಗಿವೆ. ಮಧುರ ಮಧುರ ಮಕ್ಕಳು ಕೇಳುತ್ತಾರೆ. ನಂತರ ಮಕ್ಕಳಿಗೆ ತಿಳಿಸಬೇಕು, ಹೀಗೆಂದು ತಿಳಿದುಕೊಳ್ಳಬೇಡಿ, ಶಿವಬಾಬಾ ತಮ್ಮ ಮಹಿಮೆ ಮಾಡಿಕೊಳ್ಳುತ್ತಾರೆ ಎಂದು. ಮಕ್ಕಳು ಮಹಿಮೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಗುಲಾಮನಾಗಿದ್ದೇನೆ. ನೀವು ಮಕ್ಕಳಿಗೆ ನಮಸ್ತೆ ಮಾಡುತ್ತೇನೆ. ನಿರಾಕಾರಿ ನಿರಹಂಕಾರಿ ಎಂದು ಗಾಯನವಿದೆ ತಾನೆ. ಡ್ರಾಮಾದ ಪಾತ್ರವಿದೆ. ಅನೇಕ ಬಾರಿ ಅಭಿನಯಿಸಿದ್ದೇವೆ, ಅಭಿನಯಿಸುತ್ತಲೇ ಇರುತ್ತೇವೆ. ಹೊಸ ಮಾತೇನಲ್ಲ. ತಂದೆ ತಿಳಿಸುತ್ತಾರೆ, ಇದು ಭಕ್ತಿ ಮಾರ್ಗ ಮತ್ತೆ ಅವಶ್ಯವಾಗಿ ಬರುತ್ತದೆ. ಮತ್ತೆ ತಂದೆ ಬಂದು ಜ್ಞಾನ ಮಾರ್ಗದಲ್ಲಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ಆಟವಾಗಿದೆ, ನಷ್ಟದ ಮಾತೇನಿಲ್ಲ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಆದ್ದರಿಂದ ಅವರ ಮೇಲೆ ಪರಿಶ್ರಮ ಪಡುವುದೇ ವ್ಯರ್ಥವಾಗಿದೆ. ಮೊಟ್ಟ ಮೊದಲು ಶಿವನ ಭಕ್ತರಿಗೆ, ದೇವತೆಗಳ ಭಕ್ತರಿಗೆ ಜ್ಞಾನವನ್ನು ತಿಳಿಸಬಹುದು. ಅವರ ಬುದ್ಧಿಯಲ್ಲಿ ಬೇಗನೆ ಕೂರುತ್ತದೆ. ತಂದೆ ಆಜ್ಞೆ ಕೊಡುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಅನ್ಯರಿಗೆ ಸಂದೇಶವನ್ನು ತಲುಪಿಸುತ್ತಾ ಇರಿ. ನಂತರ ಬೇರೆಯವರಿಗೆ ತಿಳಿಸಬೇಕೆಂದರೆ ಧಾರಾಳವಾಗಿ ತಿಳಿಸಿರಿ. ಮೊಟ್ಟ ಮೊದಲು ತಂದೆಯ ಪರಿಚಯ, ಲೌಕಿಕ ಪಾರಲೌಕಿಕ ತಂದೆಯ ಬಗ್ಗೆ ತಿಳಿಸಿರಿ. ಆಗ ನಂತರ ಅಲೌಕಿಕದ ಬಗ್ಗೆ ತಿಳಿದುಕೊಳ್ಳಬಹುದು. ಏಕೆಂದರೆ ನಿರಾಕಾರ ತಂದೆಯನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ತಾನೇ. ಆಸ್ತಿ ಸಿಗುವುದು ಲೌಕಿಕ ಪಾರಲೌಕಿಕರಿಂದ. ಅಲೌಕಿಕ ತಂದೆಯಿಂದ ಏನು ಸಿಗುವುದು? ಹದ್ದು ಮತ್ತು ಬೇಹದ್ದಿನ ಆಸ್ತಿ ಎರಡೂ ಇವೆ. ಬಾಕಿ ಏನು ಸಿಗುವುದು? ಹೌದು, ಪಾರಲೌಕಿಕ ತಂದೆಯದ್ದು ಅಲೌಕಿಕರ ಮೂಲಕ ಸಿಗುತ್ತದೆ. ಮಕ್ಕಳು ಪಾಯಿಂಟ್ಸ್ ಕೇಳಿ ಧಾರಣೆ ಮಾಡಿ ಮತ್ತೆ ತಿಳಿಸಬೇಕು. ಗಿಣಿಯಂತೆ ಹೇಳಬಾರದು. ಸರಿಯಾಗಿ ತಿಳಿದುಕೊಂಡಿದ್ದರೆ ಪ್ರಶ್ನೆಗೆ ಉತ್ತರವನ್ನು ಬಹಳ ಚೆನ್ನಾಗಿ ಕೊಡಬಲ್ಲರು. ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಿ, ವಿನಾಶ ತಲೆಯ ಮೇಲೆ ನಿಂತಿದೆ. ನೀವು ಇದಕ್ಕಾಗಿಯೇ ತಂದೆಯನ್ನು ಕರೆಯುತ್ತೀರಿ. ಹೇ ತಂದೆಯೇ, ನೀನು ಬಂದು ಸ್ವರ್ಗದ ಸ್ಥಾಪನೆ ಮಾಡಿ ಅಥವಾ ಎಲ್ಲರನ್ನು ಸಾವಿನ ದಡಕ್ಕೆ ಸೇರಿಸಿ ಆತ್ಮಗಳನ್ನು ಕರೆದುಕೊಂಡು ಹೋಗಿ. ಸನ್ಯಾಸಿಗಳು ಕೂಡ ಹೇಳುತ್ತಾರೆ, ಈ ಬ್ರಹ್ಮನ ಮಕ್ಕಳು ಹಿಂದೂ ಧರ್ಮದ ವಿನಾಶವನ್ನು ಬಯಸುತ್ತಾರೆ ಎಂದು. ಅದಕ್ಕೂ ಕೂಡ ಉತ್ತರ ಕೊಡುವವರಾಗಿರಬೇಕು. ಮಾತು ಸರಿಯಾಗಿದೆ. ಹಿಂದೂ ಧರ್ಮ ಬದಲಾಗಿ ದೇವತಾ ಧರ್ಮ ಆಗಬೇಕಿದೆ. ಹಿಂದೂ ಧರ್ಮದ ವಿನಾಶ, ಅದರ ಬದಲಿಗೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅಂತಹ ಪ್ರತಿಕ್ರಿಯೆ ಹೋದರೆ ಆಗ ಎಲ್ಲರೂ ಹೇಳುತ್ತಾರೆ, ವಾವ್, ಸ್ವರ್ಗದಲ್ಲಿ ಇರುವುದು ಕೇವಲ ದೇವತೆಗಳು. ಆಗ ನೀವು ಮಕ್ಕಳು ಖುಷಿಯಿಂದ ಶರೀರ ಬಿಡಬೇಕಾಗುತ್ತದೆ. ಬ್ರಹ್ಮಜ್ಞಾನಿಗಳು ಸಹ ಹೀಗಿರುತ್ತಾರೆ. ಮುಕ್ತಿಯಲ್ಲಿ ಹೋಗೋಣ ಎನ್ನುತ್ತಾರೆ. ನಿಮಗೆ ಗೊತ್ತಿದೆ, ಬ್ರಹ್ಮ ಮಹಾತತ್ವ
ನಮ್ಮ ಮನೆಯಾಗಿದೆ. ಎಲ್ಲಿಯವರೆಗೆ ನಾವು ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಪಾವನರಾಗಲು ಸಾಧ್ಯವಿಲ್ಲ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ. ವರದಾನ: ಪಾಸ್ ಆನರ್ ಆಗಿರಿ. ತೀವ್ರ ಪುರುಷಾರ್ಥಿ ಮಹಾರಥಿ ಮಕ್ಕಳ ಪುರುಷಾರ್ಥದ ಗತಿಯು ತೀವ್ರ ಮತ್ತು ಬ್ರೇಕ್ ಕೂಡ ಪವರ್ಫುಲ್ ಆಗಿರಲಿ. ಆಗ ಪಾಸ್ ಆನರ್ ಆಗುವಿರಿ. ಅಂತಿಮದಲ್ಲಿ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ತರುವಂತಹದ್ದಾಗಿರುತ್ತವೆ. ಪರಿಸ್ಥಿತಿಗಳು ಎಳೆಯುತ್ತವೆ. ಅಂತಹ ಸಮಯದಲ್ಲಿ ಪವರ್ಫುಲ್ ಬ್ರೇಕ್ ಇಲ್ಲದಿದ್ದರೆ ಪಾಸ್ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗ ಬುದ್ಧಿಯು ವಿಸ್ತಾರದಲ್ಲಿ ಹರಡಿರುತ್ತದೆಯೋ ಅದೇ ಸಮಯದಲ್ಲಿ ಸ್ಟಾಪ್ ಮಾಡುವ ಅಭ್ಯಾಸ ಮಾಡಿ. ಸ್ಟಾಪ್ ಎಂದು ಹೇಳುವುದು ಮತ್ತು ಸ್ಟಾಪ್ ಆಗುವುದು ಇದೇ ಅಷ್ಟರತ್ನಗಳ ಉಡುಗೊರೆ ಆಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.